T20 ವಿಶ್ವಕಪ್ ಗೆದ್ದ ನಂತರ ಭಾರತದ ತಂಡ ಇವತ್ತು ಮರಳಿ ತಾಯ್ನಾಡಿಗೆ ಬಂದಿದೆ. ಈಗ ಬಂದ ನಂತರ ಸಂಭ್ರಮ ಮಾತ್ರ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ವಿಜಯೋತ್ಸವವನ್ನ ಆಚರಿಸ್ತಾ ಇದ್ದಾರೆ. ಅಲ್ಲಿ ವಿಜಯೋತ್ಸವ ಆಚರಿಸಿದ್ದು ಬೇರೆ, ಅವತ್ತು ಗೆದ್ದಂತ ದಿನದಲ್ಲಿ ಭಾರತದಲ್ಲಿ ಆಚರಣೆ ಮಾಡಿದ್ದು ಬೇರೆ. ಇವತ್ತು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದೆ ರೋಹಿತ್ ಪಡೆ. ಟೀಮ್ ಇಂಡಿಯಾ ಜೊತೆಗೆ ಪ್ರಧಾನಿ ಮೋದಿ ಬ್ರೇಕ್ಫಾಸ್ಟ್ ಅನ್ನ ಕೂಡ ಮಾಡಿದ್ದಾರೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಆಯೋಜನೆಯನ್ನ ಮಾಡಲಾಗಿತ್ತು. ಟೀಮ್ ಇಂಡಿಯಾ ಆಟಗಾರರಿಗೆ ಶುಭವನ್ನ ಕೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸೊ ಎಲ್ಲಾ ಆಟಗಳಿಗೂ ಕೂಡ ಹೆಚ್ಚಿನ ರೀತಿಯಾದಂಥ ಕೀರ್ತಿಯನ್ನ ತಂದುಕೊಟ್ಟಂತ ಆಟಗಾರರನ್ನ ಭೇಟಿ ಮಾಡಿ ಅವರಿಗೆ ಒಂದು ಬ್ರೇಕ್ಫಾಸ್ಟೋ ಟೀನೋ ಏನೋ ಒಂದು ಆಯೋಜನೆಯನ್ನ ಮಾಡಿ ಅವರಿಗೆ ಮತ್ತೊಂದಿಷ್ಟು ಉತ್ಸಾಹವನ್ನ ತುಂಬುವಂತ ಕೆಲಸವನ್ನ ಈ ಪ್ರಧಾನಿಗಳು ಮಾಡ್ತಾರೆ. ಅದರಲ್ಲಿ ಹಿಂದಿನಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಅದು ಒಲಿಂಪಿಕ್ಸ್ ಅಲ್ಲಿ ಆಗಿರಬಹುದು ಅಥವಾ ಇನ್ಯಾವುದೇ ಕ್ರೀಡೆಗಳಲ್ಲಾಗಿರಬಹುದು, ಯಾವುದೇ ಪಂದ್ಯಗಳಲ್ಲಿ ಅತಿ ಹೆಚ್ಚಿನ ರೀತಿಯಾದಂಥ ಕೀರ್ತಿಯನ್ನು ತಂದುಕೊಟ್ಟಂತ ಕ್ರೀಡಾಪಟುಗಳನ್ನ ಕರೆಸಿ ಅವರಿಗೆ ಬ್ರೇಕ್ಫಾಸ್ಟ್ ಅನ್ನು ಆಯೋಜನೆ ಮಾಡಿ ಅವ್ರ ಜೊತೆಗೆ ಮಾತುಕತೆಯನ್ನ ಮಾಡಿ ಒಂದು ಫೋಟೋ ಸೆಷನ್ ಅನ್ನ ಮಾಡಿ ಅದು ಕ್ರೀಡಾ ಉತ್ಸಾಹವನ್ನು ಹೆಚ್ಚಿಸುತ್ತೆ. ಅವರಲ್ಲಿ ಒಂದಿಷ್ಟು ಮತ್ತೊಂದು ಆತ್ಮಸ್ಥೈರ್ಯ ಹೆಚ್ಚಿಸುತ್ತೆ. ಇನ್ನೊಂದಿಷ್ಟು ಕ್ರೀಡೆಗಳ ಬಗ್ಗೆ ಆಸಕ್ತಿಯನ್ನು ಹೊಂದೋ ರೀತಿಯಲ್ಲಿ ಮಾಡುತ್ತೆ. ಅದು ಅತ್ಯಂತ ಅಗತ್ಯತೆ. ಒಬ್ಬ ಪ್ರಧಾನಿಗಳೇ ನಮ್ಮನ್ನು ಕರೆಸ್ಬಿಟ್ಟು ಮಾಡಿದ್ದಾರೆ. ಅವ್ರಿಗೇನು ಅಗತ್ಯತೆ ಇದೆ? ಬಂದಿದ್ದಾರೆ, ಗೆದ್ದಿದ್ದಾರೆ, ಒಂದು ವಿಶ್ ಮಾಡಿಬಿಟ್ರೆ ಮುಗಿದೋಗಿರೋದಲ್ವಾ? ಬಟ್ ಹಾಗೆ ಮಾಡೋದಿಲ್ಲ. ಅವರನ್ನ ಕರೆಸಿ ಅವ್ರ ಜೊತೆಗೆ ಒಂದು ಬ್ರೇಕ್ಫಾಸ್ಟ್ ಅನ್ನ ಇಟ್ಕೊಂಡು ಅವ್ರಿಗೊಂದಿಷ್ಟು ಮಾತುಕತೆಯನ್ನ ಮಾಡಿ ಒಂದು ಫೋಟೋ ಸೆಷನ್ ಅನ್ನ ಮಾಡಿ ಕಳುಹಿಸ್ಕೊಡ್ತಾರೆ. ದಟ್ಸ್ ಎ ಗುಡ್ ಗೆಸ್ಚರ್. ಈ ಪ್ರಧಾನಿಗಳಲ್ಲಿ ನಾವು ವಿಶೇಷವಾಗಿ ಕಾಣಬಹುದು ಈ ರೀತಿಯಾಗಿ. ಸೊ ಅಲ್ಲಿ ನೋಡಿ, ಬಂದಂಥ ಸಂದರ್ಭದಲ್ಲಿ ಕೇಕನ್ನು ಕತ್ತರಿಸಿ ಜೈ ಶಾ ಕೂಡ ಅದರಲ್ಲಿದ್ದಾರೆ. ಸೊ ಭಾರತದ ತಂಡ ಇವತ್ತು ವಾಪಸ್ ತಾಯ್ನಾಡಿಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಸಂಭ್ರಮಾಚರಣೆಯನ್ನು ಮಾಡಿದ್ರಲ್ಲಿ. ಅವರಿಗೆ ದೊಡ್ಡ ಅದ್ಧೂರಿಯಾದಂಥ ಸ್ವಾಗತವನ್ನು ಕೋರಿದ್ರು. ಜನ ಎಲ್ಲ ಸೇರಿಕೊಂಡಿದ್ರು, ವಿಡಿಯೋ ಮಾಡಿಕೊಂಡ್ರು, ಕೇಕೆ ಹಾಕಿದ್ರು, ಖುಷಿಯನ್ನು ವ್ಯಕ್ತಪಡಿಸಿದರು. ಕಾರಣ ಅವತ್ತಿನ ದಿನ ಗೆದ್ದಿದ್ದ ದಿನವೇ ದೊಡ್ಡ ಮಟ್ಟದಲ್ಲಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿ ಅವತ್ತೇ ಜನ ಕೇಕ್ ಕಟ್ ಮಾಡಿಬಿಟ್ಟಿದ್ರು. ತುಂಬ ಜನ ಅಲ್ಲಲ್ಲಿ ದೊಡ್ಡ ದೊಡ್ಡ ಸ್ಕ್ರೀನ್ಗಳಲ್ಲಿ ಹಾಕ್ಕೊಂಡು ಮ್ಯಾಚ್ಗಳನ್ನು ವೀಕ್ಷಣೆ ಮಾಡ್ತಾ ಇದ್ರು. ಅವತ್ತೇ ದೊಡ್ಡ ಮಟ್ಟದಲ್ಲಿ ಪಾರ್ಟಿಗಳನ್ನೆಲ್ಲ ಮಾಡಿದರು. ಬಟ್ ಅವ್ರು ಬರಲಿ ಅಂತ ಕಾಯ್ತಾ ಇದ್ರು. ಬಂದ ನಂತರ ಅವರಿಗೆ ಏರ್ಪೋರ್ಟ್ನಲ್ಲೇ ಅದ್ಧೂರಿ ಆದಂಥ ಸ್ವಾಗತವನ್ನು ಕೋರಿದ್ರು. ರೋಹಿತ್ ಶರ್ಮಾ ಅವ್ರನ್ನ ಕೂಡ ನೋಡ್ತಾ ಇದ್ದೀರಾ. ಕಪ್ ಹಿಡ್ಕೊಂಡು ಆ ಜನರಿಗೆ ಮತ್ತೊಂದಿಷ್ಟು ಖುಷಿ ಕೊಡ್ತಾ ಇದ್ದಾರೆ. ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಇಲ್ಲಿ ನೋಡಿ, ಹಲವರು ಡ್ಯಾನ್ಸ್ ಅನ್ನ ಮಾಡಿದ್ದಾರೆ. ಬೂಮ್ರಾ, ಇನ್ನೊಂದು ಕಡೆಗೆ ಸೂರ್ಯಕುಮಾರ್ ಯಾದವ್ ಅವರೇ ಬಾರಿಸುವಂಥ ಕೆಲಸವನ್ನ ಮಾಡಿದ್ರು. ದಟ್ಸ್ ತುಂಬ ಒಳ್ಳೆಯದು. ಆ ಥರ ಮಿಂಗಲ್ ಆಗಿ ಜನರ ಜೊತೆಗೆ ಖುಷಿಯನ್ನು ವ್ಯಕ್ತಪಡಿಸೋದು. ಸೊ ಇದು ಬಂದಂಥ ಸಂದರ್ಭದಲ್ಲಿ ಜನ ಎಲ್ಲ ಸೇರಿ ಹೇಗೆ ಸೆಲೆಬ್ರೇಷನ್ ಅನ್ನ ಮಾಡಿದ್ದಾರೆ ಅಂಥೇಳಿ ಕೇಕ್ ಇಟ್ಟಿದ್ದಾರೆ. ಕೇಕನ್ನು ಕತ್ತರಿಸುವಂಥ ಕೆಲಸವನ್ನು ಮಾಡಿಸಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಯೋಜನೆಯನ್ನು ಮಾಡ್ಕೊಂಡಿದ್ರು. ಅಲ್ಲೆಲ್ಲ ನೋಡಿ, ಅವ್ರು ಎಂಟ್ರಿ ಕೊಡ್ತಾ ಇದ್ದಂತೆಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಕೇಕ್ ಕೂಡ ಇಟ್ಟಿದ್ರು. ಹಾರ್ದಿಕ್ ಪಾಂಡ್ಯ, ಕೊಹ್ಲಿ ಅವರೆಲ್ಲ ಬಂದು ಈಗ ಕೇಕ್ ಕಟ್ ಮಾಡಿ ಹೋದ್ರು. ಅದೊಂಥರ ಸೆಲೆಬ್ರೇಷನ್. ಅವರಿಗೆ ಆದಂಥ ಒಂದು ಖುಷಿ ಸಿಗುತ್ತೆ ಆ ವ್ಯವಸ್ಥೆ. ಇನ್ನೊಂದು ಕಡೆಗೆ ಆ ಕಂಪ್ನಿಗಳು ಕೂಡ ತಮ್ಮ ಮಾರ್ಕೆಟಿಂಗ್ ಮಾಡ್ಕೊಳ್ಳೋಕ್ಕೂ ಕೂಡ ಈ ಸಂದರ್ಭಗಳನ್ನು ಬಳಕೆ ಮಾಡ್ಕೊಳ್ತಾರೆ. ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಆ ಸಂದರ್ಭಗಳನ್ನು ನೋಡಿ. ಮೇನ್ ಈ ಪಂದ್ಯಗಳಲ್ಲಿ ತುಂಬ ಕೀರ್ತಿಯನ್ನು ಇಡೀ ಟೀಮ್ ತೆಗೆದುಕೊಳ್ಳುತ್ತೆ. ಒಬ್ಬರು ಇಬ್ಬರು ಅಂತಲ್ಲ. ಹಾರ್ದಿಕ್ ಪಾಂಡ್ಯ ಅವ್ರದ್ದೇ ರೋಲನ್ನು ಪಾಲನೆ ಮಾಡಿದರು. ಹರ್ಷದೀಪ್ ಅವ್ರದ್ದೇ ರೋಲ್ ಇತ್ತು. ಬೂಮ್ರಾದ್ ಅವ್ರದ್ದೇ ರೋಲ್ ಇತ್ತು. ಕೊಹ್ಲಿದು ಅವ್ರದ್ದೇ ರೋಲ್ ಇತ್ತು. ರೋಹಿತ್ ಶರ್ಮಾದ ಇನ್ನೊಂದು ರೀತಿಯಾದಂಥ ರೋಲ್ ಇತ್ತು. ಸೂರ್ಯಕುಮಾರ್ ಯಾದವ್ ಒಂದು ರೋಲ್ ಇತ್ತು. ಜಡೇಜಾದ ಇನ್ನೊಂದು ರೋಲು. ಅದ್ಭುತವಾಗಿ ಒಬ್ಬೊಬ್ಬರು ಒಂದೊಂದು ರೋಲ್ಗಳನ್ನು ಸರಿಯಾಗಿ ನಿಭಾಯಿಸಿದರು. ಮೋದಿ ಭೇಟಿ ಬಳಿಕ ಮುಂಬೈಗೆ ಟೀಮ್ ಇಂಡಿಯಾ ಆಟಗಾರರು ಈಗ ತೆರಳುತ್ತಾ ಇದ್ದಾರೆ. ಸೊ ಸಂಜೆ 5 ಗಂಟೆಗೆ ವಿಶ್ವಕಪ್ ಗೆದ್ದ ಆಟಗಾರರ ಅದ್ಧೂರಿ ಮೆರವಣಿಗೆ ನಡೆಯಲಿದೆ. ಸೊ ಅದಕ್ಕೆ ಆಯೋಜನೆಯನ್ನ ಮಾಡಿಕೊಂಡಿದ್ದಾರೆ. ಸುಮಾರು 2 ಕಿಲೋಮೀಟರ್ ಈ ಮೆರವಣಿಗೆ ನಡೆಯಲಿದೆ ಅಂತಿದ್ದಾರೆ. 2 ಕಿಲೋಮೀಟರ್ ಟೀಮ್ ಇಂಡಿಯಾ ಆಟಗಾರರ ಮೆರವಣಿಗೆಗೆ ತೆರೆದ ವಾಹನವನ್ನ ಸಿದ್ಧವನ್ನ ಮಾಡಿಟ್ಕೊಂಡಿದ್ದಾರೆ. ಸಂಜೆ 7 ಗಂಟೆಗೆ ಬಿಸಿಸಿಐ ಕಚೇರಿಯ ಆವರಣದಲ್ಲಿ ಸನ್ಮಾನವನ್ನ ಕೂಡ ಇಟ್ಕೊಂಡಿದ್ದಾರೆ. ಮೋದಿ ಭೇಟಿ ಬಳಿಕ ಮುಂಬೈಗೆ ಟೀಮ್ ಇಂಡಿಯಾ ಆಟಗಾರರು ತೆರಳುತ್ತಾ ಇದ್ದಾರೆ ಈಗ. ಸೊ ಸಂಜೆ 5 ಗಂಟೆಗೆ ಮೆರವಣಿಗೆ ಕೂಡ ಇದೆ. ತೆರೆದ ವಾಹನದಲ್ಲಿ ಮೆರವಣಿಗೆಯನ್ನು ಮಾಡಲಿದ್ದಾರೆ. 2 ಕಿಲೋಮೀಟರ್ ಮೆರವಣಿಗೆ ನಡೆಯುತ್ತಂತೆ. ಭದ್ರತೆಯೂ ಕೂಡ ಹಾಗೆ ಇರುತ್ತೆ. ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ. ಮುಂಬೈ ಅಂತಂದರೆ ಅದರ ಟ್ರಾಫಿಕ್ಗೆ ಇನ್ನೊಂದು ರೀತಿಯಾಗಿ ಬೆಂಗಳೂರಿನಲ್ಲಿ ಹೇಗೆ ಟ್ರಾಫಿಕ್ ನೋಡ್ತೀವಿ ಅದರದ್ದು ಇನ್ನೊಂದು ಪಟ್ಟು ಮುಂಬೈಯಲ್ಲಿ ಕಾಣಿಸ್ಕುತ್ತೆ. ಸೊ ಸಂಜೆ 5 ಗಂಟೆಗೆ ಅದ್ಧೂರಿ ಮೆರವಣಿಗೆ ನಡೆಯುತ್ತೆ. ಅದು ಪೀಕ್ ಟೈಮ್, ಅದು ಸಂಜೆ, ಅದು ವೀಕ್ ಡೇಸಲ್ಲಿ. ಓ ಮೈ, ಹೆಂಗೆ ಪರಿಸ್ಥಿತಿ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾವ ರೋಡಲ್ಲಿ ಹೋಗ್ತಾರೆ, ಹೇಗೆ ಮೆರವಣಿಗೆ ಸಾಗುತ್ತೆ ಅಂತ ನೋಡಬೇಕು. ಜನಕ್ಕಂತೂ ಡೆಫಿನೆಟ್ಲಿ ಅಲ್ಲಿ ಜಾಮ್ ಅಂತೂ ಆಗೇ ಆಗುತ್ತೆ, ಯಾವ ಅನುಮಾನನೂ ಕೂಡ ಇಲ್ಲ. ಆಮೇಲೆ ಸನ್ಮಾನವನ್ನು ಕೂಡ ಇಟ್ಕೊಂಡಿದ್ದಾರಂತೆ. ಸೊ ಹಾಗಾಗಿ BCCI ಅವರ ಕಚೇರಿ ಆವರಣದಲ್ಲೇ ಇಟ್ಕೊಂಡಿದ್ದಾರೆ ಸನ್ಮಾನ. ಸೊ ದರ್ ಇಸ್ ನೋ ಇಶ್ಯೂ. ಬಟ್ ಸಂಜೆ 5 ಗಂಟೆಗೆ ಮಾತ್ರ ಈ ಮೆರವಣಿಗೆ ಮಾಡ್ತಾ ಇರೋದು ಮಾತ್ರ ಜಾಮ್ ಅಂತೂ ಡೆಫಿನೆಟ್ಲಾಗಿ ಆಗುತ್ತೆ. ಬಟ್ ಮೆರವಣಿಗೆ ಮಾಡೋದು ಒಂದು ಸಂತಸ, ಅವರವ್ರಿಗೆ
ವ್ಯಕ್ತಪಡಿಸ್ತಾರೆ. ಅತಿ ಹೆಚ್ಚಿನ ವೀಕ್ಷಕರು ಇರುವಂಥದ್ದು ಕ್ರಿಕೆಟನ್ನು ನೋಡುವಂಥದ್ದು. ಹಾಗಾಗಿ ಆ ಜನರ ಆ ಪ್ರೀತಿಗೆ ವಾಪಸ್ ಕೊಡಬೇಕಲ್ವ. ಸೊ ಅದೇ ಪ್ರೀತಿಯನ್ನು ಅವ್ರ ಪ್ರೀತಿ ಕೊಟ್ಬಿಟ್ಟು ನಾವು ಮುಖ ಸಪ್ಪ ಇಟ್ಕೊಂಡು ಹೋಗ್ಬಿಟ್ರೆ ಏನು ಪ್ರಯೋಜನ. ಸೊ ಹಾಗಾಗಿ ದೇ ಆಲ್ಸೋ ಚೇರ್ಸ್ ಅಷ್ಟೇ, ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಸಂಜೆ ಸೆಲೆಬ್ರೇಷನನ್ನು ಮಾಡ್ತಾರೆ. ಜನಕ್ಕೆ ಮತ್ತೊಂದು ರೀತಿಯಾದಂಥ ಸಂಭ್ರಮ ಇದು. ನಾವು ಅಷ್ಟೊಂದು ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕಾದರೂ ತಪ್ಪಂದ್ರಲ್ಲ ಅನ್ನುವಂಥ ಒಂದು ಸಮಾಧಾನ. ಜನ ಬೇರೆ ಕ್ರೀಡೆಗಳಿಗೂ ಕೂಡ ಇದೇ ರೀತಿಯಾಗಿ ಪ್ರೋತ್ಸಾಹ ಕೊಡಲಿ ಅನ್ನೋದು ನನ್ನ ಮನವಿ, ಆಶಯ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಇವತ್ತೇನೆಲ್ಲ ಪ್ಲಾನ್ಗಳು ಇದೆ? ಇವತ್ತು ಯಾವ ರೀತಿಯಾಗಿ ಸಂಭ್ರಮಾಚರಣೆಯನ್ನ ಮಾಡೋಕೆ ಈಗ ತಯಾರಿಯನ್ನ ಮಾಡ್ಕೊಂಡಿದೆ? BCCI ಹೇಗೆ ತಯಾರಿಯನ್ನ ಮಾಡ್ಕೊಂಡಿದೆ? ಜನ ಇವತ್ತು ದೆಹಲಿಯಲ್ಲಿ ಹೇಗೆ ತಯಾರಿಯನ್ನ ಮಾಡ್ಕೊಂಡಿದ್ರು? ಜೊತೆಗೆ ಮೋದಿ ಅವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಏನಾಯಿತು? ಹೇಗೆ ವಿವರಣೆ ಮಾಡ್ಬೋದು ಶಬೀರ್? ಖಂಡಿತವಾಗ್ಲೂ ಅರುಣ್, 13 ವರ್ಷಗಳ ಬಳಿಕ T20 ವಿಶ್ವಕಪ್ ಅನ್ನ ಭಾರತ ತಂಡ ಗೆದ್ದಿರುವಂಥದ್ದು. ಹೀಗಾಗಿ ಸಾಕಷ್ಟು ಉತ್ಸಾಹ ದೇಶದಲ್ಲೂ ಮತ್ತೆ ಆಟಗಾರರಲ್ಲೂ ಕೂಡ ಇತ್ತು. ಕಳೆದ 4 ದಿನಗಳ ಹಿಂದೆ ಆಟ ಮುಕ್ತಾಯ ಆದರೂ ಕೂಡ ಹವಾಮಾನ ವೈಪರೀತ್ಯದ ಕಾರಣಗಳಿಂದ ಟೀಮ್ ಇಂಡಿಯಾ ಭಾರತಕ್ಕೆ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಬೆಳಗ್ಗೆ 6 ಗಂಟೆಗೆ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಟೀಮ್ ಇಂಡಿಯಾ ಬಂದಿಳಿತು. ಬೆಳಗ್ಗೆ 6 ಗಂಟೆ ಆಗಿದ್ರೂ ಕೂಡ ಸಾವಿರಾರು ಕ್ರಿಕೆಟ್ ಅಭಿಮಾನಿಗಳು ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸುವಂಥ ಕೆಲಸವನ್ನು ಮಾಡಲಾಯಿತು. ಡೋಲ್ ಮಾರಿಸೋ ಮೂಲಕ ಆಗಿರ್ಬೋದು, ನೃತ್ಯ ಮಾಡೋ ಮೂಲಕ ಆಗಿರ್ಬೋದು, ಬೇರೆ ಬೇರೆ ಸಾಂಸ್ಕೃತಿಕ ನೃತ್ಯಗಳ ಮೂಲಕ ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸುವಂಥ ಕೆಲಸವನ್ನು ಮಾಡಲಾಯಿತು. ಅದಾದ ಬಳಿಕ ಅವರು ಖಾಸಗಿ ಹೋಟೆಲ್ನಲ್ಲಿ ಈಗ ರಿಫ್ರೆಶ್ ಆಗಿ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಬಂದಿದ್ದಾರೆ. ನಾವು ಕೂಡ ನರೇಂದ್ರ ಮೋದಿ ಅವರ ನಿವಾಸದ ಮುಂಭಾಗದಲ್ಲಿ ಇದ್ದೀವಿ. ನೀವು ಕೂಡ ಇಲ್ಲಿ ಗಮನಿಸಬಹುದು ಯಾವ ರೀತಿಯಾದಂಥ ದೃಶ್ಯಗಳು ಇದಾವೆ ಅವರ ನಿವಾಸದ ಮುಂಭಾಗದಲ್ಲಿ ಅಂತಂಥದ್ದು. ಕೆಲವೇ ಹೊತ್ತಿನ ಹಿಂದೆ ಟೀಮ್ ಇಂಡಿಯಾದ ಎಲ್ಲ ಸದಸ್ಯರು ಕೂಡ ಈಗ ನರೇಂದ್ರ ಮೋದಿ ಅವರ ನಿವಾಸದ ಒಳಗಡೆ ತೆರಳಿರುವಂಥದ್ದು. ಈಗ ಅವರನ್ನ ಭೇಟಿಯಾಗಿ ಕೂಡ ಆಗಿದ್ದಾರೆ. ಪರಸ್ಪರ ಅಭಿನಂದಿಸುವಂತ ಕೆಲಸವನ್ನ ಕೂಡ ಈಗ ಮೊದಲನೇದಾಗಿ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಒಂದು ಬೆಳವಣಿಗೆ ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ವಿ. ಆಟ ಯಾವುದೇ ಇರಲಿ, ಸೋಲಾಗಿರ್ಲಿ ಗೆಲುವಾಗಿರ್ಲಿ, ಎಲ್ಲ ಆಟಗಾರರನ್ನ ಕರೆಸಿ ಅವರಿಗೆ ಉತ್ಸಾಹವನ್ನು ತುಂಬುವಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡ್ತಿದ್ದಾರೆ. ವಿಶೇಷವಾಗಿ ಗೆಲುವಾದಂಥ ಸಂದರ್ಭದಲ್ಲೂ ಕೂಡ ಅದನ್ನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಈಗ ಅದೇ ನಿಟ್ಟಿನಲ್ಲಿ ಟೀಮ್ ಇಂಡಿಯಾ ಗೆದ್ದ ಬಳಿಕ ಈಗ ಅವರನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಅವರಿಗೆ ಅಭಿನಂದಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಲಘು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಇದ್ರ ಜೊತೆಗೆ ಒಂದು ಫೋಟೋ ಶೂಟ್ ಕೂಡ ಇರುತ್ತೆ. ಇದಾದ ಬಳಿಕ ನೇರವಾಗಿ ಮುಂಬೈಗೆ ತೆರಳುತ್ತಾರೆ. ಮುಂಬೈಗೆ ತೆರಳಿದ ಬಳಿಕ ಅಲ್ಲಿ ವಾಂಖೆಡೆ ಸ್ಟೇಡಿಯಂ ವರೆಗೂ ಕೂಡ ಮೆರವಣಿಗೆ ಇರುತ್ತೆ, ರೋಡ್ ಶೋ ಇರುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಇದೆ. ಒಂದು ಅದ್ದೂರಿಯಾಗಿ ಅವರನ್ನ ತವರಿಗೆ ವಾಪಸ್ ಬರಮಾಡಿಕೊಳ್ಳುವಂತ ಬೆಳವಣಿಗೆಗಳು ಇವತ್ತು ಸಂಜೆವರೆಗೂ ಕೂಡ ನಡೆಯುತ್ತೆ ಅರುಣ್. ಓಕೆ, ಒಂದು ಕಡೆಗೆ ಸಂಭ್ರಮಾಚರಣೆ BCCI ಮಾಡ್ತಾ ಇದೆ, ಇನ್ನೊಂದು ಕಡೆಗೆ ಬಟ್ ಶಬೀರ್, ಸಂಜೆ 5 ಗಂಟೆಗೆ ಅಂತಂದ್ರೆ ಮುಂಬೈ ಹೆವಿ ಟ್ರಾಫಿಕ್ ಇರುವಂತ ಜಾಗ. ಇದಕ್ಕೇನಾದರೂ ಬದಲಿ ವ್ಯವಸ್ಥೆಯನ್ನ ಮಾಡಿದಾರಾ? ಅದಕ್ಕೇನಾದರೂ ಆಲ್ಟರ್ನೇಟಿವ್ ವ್ಯವಸ್ಥೆ ಇದೆಯಾ? ಮುಂಬೈ ಹೇಗೆ ಸ್ವಾಗತವನ್ನ ಮಾಡಕ್ಕೆ ತಯಾರಿ ಮಾಡ್ಕೊಂಡಿದೆ? ದೆಹಲಿದೆಲ್ಲ ತೋರಿಸಿದ್ರಿ ನೀವು, ಮುಂಬೈ ಹೇಗೆ ಸ್ವಾಗತ ಮಾಡ್ಕೊಳ್ತಾ ಇದೆ? ಖಂಡಿತವಾಗ್ಲು ನೋಡಿ, ಟ್ರಾಫಿಕ್ ಒಂದು ಕಡೆ ಹೌದು ಇರ್ಬೋದು. ಇದರಿಂದ ಒಂದಿಷ್ಟು ಕೆಲಕಾಲ ಸಮಸ್ಯೆ ಆಗುವಂಥ ಸಾಧ್ಯತೆಗಳನ್ನ ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಮುಂಬೈ ಅಂತ ಮಹಾನಗರಗಳಲ್ಲಿ ಈ ರೀತಿಯಾದಂಥ ಮೆರವಣಿಗೆಗಳು ನಡೆದಂಥ ಸಂದರ್ಭದಲ್ಲಿ ಒಂದಿಷ್ಟು ಸಂಚಾರ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತ ಆಗಬಹುದು. ಆದರೆ ಈಗಾಗಲೇ BCCI ಸಂಪೂರ್ಣವಾದಂಥ ಪ್ಲಾನನ್ನು ಮಾಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಟ್ರಾಫಿಕ್ ವ್ಯವಸ್ಥೆಯನ್ನು ಕೂಡ ಬೇರೆ ಬೇರೆ ಡೈವರ್ಷನ್ಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಏರ್ಪೋರ್ಟಿಂದ ವಾಂಖೆಡೆ ಸ್ಟೇಡಿಯಂಗೆ ಇರುವಂಥ ರೂಟ್ಗಳನ್ನು ಬೇರೆ ಕಡೆಗೆ ಒಂದಿಷ್ಟು ಡೈವರ್ಟ್ ಮಾಡಿ ಟ್ರಾಫಿಕ್ ಅನ್ನು ಅವಾಯ್ಡ್ ಮಾಡುವಂತ ಕೆಲಸವನ್ನು ಕೂಡ ಈಗ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ. ಬಹಳ ದೊಡ್ಡ ದೂರ ಏನಿಲ್ಲ, 2 ಕಿಲೋಮೀಟರ್ಗಳ ಮಾತ್ರ ಈ ಒಂದು ಮೆರವಣಿಗೆಯನ್ನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಬಹುಶಃ ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ ಒಳಗಡೆ ಇದು ಮುಕ್ತಾಯ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಸರಿಸುಮಾರು 1 ಗಂಟೆಗಳ ಕಾಲ ಇದು ಈ ಒಂದು ಸಮಸ್ಯೆ ಆಗ್ಬೋದು. ಅದನ್ನು ಹೊರತಾಗಿ ಕ್ರಿಕೆಟ್ ಅಭಿಮಾನ ಅನ್ನುವಂಥದ್ದು ಏನಿದೆ ದೇಶದಲ್ಲಿ, ಅದು ಎಲ್ಲವನ್ನು ಕೂಡ ಮರೆಸುತ್ತೆ. ಅದರಲ್ಲೂ ವಿಶೇಷವಾಗಿ T20 ವಿಶ್ವಕಪ್ ಗೆದ್ದು ಆ ತಂಡ ಭಾರತಕ್ಕೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಮುಂಬೈಗರಲ್ಲೂ ಕೂಡ ಒಂದು ವಿಶೇಷವಾದಂಥ ಖುಷಿ ಇರುತ್ತೆ. ಅವರನ್ನು ಬರಮಾಡಿಕೊಳ್ಳುವಂಥದ್ದು ಅಥವಾ ಅವರನ್ನು ನೋಡುವಂಥದ್ದು, ಆ ಒಂದು ಖುಷಿಯ ನಡುವೆ ಯಾವ ಸಮಸ್ಯೆಗಳು ಕೂಡ ದೊಡ್ಡದಾಗಲಿಕ್ಕಿಲ್ಲ. ಹಾಗಾಗಿ ವಿಶೇಷವಾಗಿ ಕ್ರಿಕೆಟ್ ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಅವರನ್ನು ಬರಮಾಡಿಕೊಳ್ತಾರೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇದ್ದಾವೆ. ಆ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳು ಕೂಡ ನಡೆದಿದ್ದಾವೆ. ಮುಂಬೈ ಜನರು ಕೂಡ ಈಗ ಕಾತುರದಿಂದ ಕಾಯ್ತಿದ್ದಾರೆ ಟೀಮ್ ಇಂಡಿಯಾ ಯಾವಾಗ ಮುಂಬೈಗೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅರುಣ್.